ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಕರ್ಣ ಬೈಲಿ. ತೇಜ ಸಿಕ್ಕದ್ನಾ? ಏನಂತೆ? ಯಾಕೆ ಬಿಟ್ಟೋದ್ನಂತೆ? ಇವಾಗೆಲ್ಲ ಸರಿಯಾಗತ್ತಲ್ವಾ? ತೇಜಸ್ ಮುಗ್ದೋಗಿರೋ ಅಧ್ಯಾಯ ಅಮ್ಮ. ಮುಂದೆ ಅವನ ಬಗ್ಗೆ ಯಾವ ಹೋಪ್ ಇಟ್ಕೊಳ್ಳೋದು ಬೇಡ. ತೇಜಸ್ ಮುಗ್ದೋಗಿರೋ ಅಧ್ಯಾಯನ? ಏನಾಯ್ತು? ಯಾಕೆ ಹೀಗೆ ಹೇಳ್ತಿದ್ಯಾ? ತೇಜಸ್ ನಿತ್ಯಾಗಿ ಮೋಸ ಮಾಡ್ಬಿಟ್ಟ ಅಮ್ಮ. ಅವನ ಮೇಲಿಟ್ಟಿದ್ದ ನಂಬಿಕೆ ಎಲ್ಲ ಹಾಳಾಯ್ತು. ಈ ಮುಂದೆ ಅವನ ಬಗ್ಗೆ ಏನು ಮಾತಾಡೋದು ಬೇಡ. ಮೋಸನ? ಮತ್ತೆ ನಿತ್ಯ? ಅಲ್ಲ ಕಣೋ, ತೇಜಸ್ ವಾಪಸ್ ಬರಲ್ಲ ಅನ್ನೋದಾದ್ರೆ ನಿತ್ಯ ಕಥೆ ಏನು? ಕರ್ಣನ್ ಪ್ರೀತಿ? ಅಯ್ಯೋ ದೇವ್ರೆ, ಏನ್ ಮಾಡಕ್ ಹೊರಟಿದ್ಯಪ್ಪ? ತಾತ, ನಾನು ತಗೊಂಡಿರೋ ನಿರ್ಧಾರ ಸರಿನೋ ತಪ್ಪೋ ನಂಗೆ ಗೊತ್ತಿಲ್ಲ. ಅದ್ರಿಂದ ಒಳ್ಳೇದಾಗುತ್ತೋ ಕೆಟ್ಟದಾಗುತ್ತೋ ನಂಗೆ ಅದು ಗೊತ್ತಿಲ್ಲ. ಆದ್ರೆ ಆ ಕ್ಷಣಕ್ಕೆ ನನಗೆ ಆ ಮಗು ಜೀವ ಉಳಿಸೋದೇ ಉದ್ದೇಶ ಆಗಿತ್ತು. ಅದಕ್ಕೆ ಆ ಮಗುಗೆ ಅಪ್ಪನೇ ಸ್ಥಾನ ಕೊಡೋದಕ್ಕೆ ಕೊಟ್ಟೆ. ತೇಜಸ್ ಸಿಗ್ತಾನೆ, ನಿತ್ಯ ಹಾಗೂ ಆ ಮಗುನ ಅವನಿಗೆ ಸೇರಿಸ್ತೀನಿ ಅಂತ ಹೊರಟಿದ್ದೆ. ಆದ್ರೆ ಯಾರ ಋಣ ಯಾರಿಗೆ ಬರ್ದಿರುತ್ತೆ ಅಂತಾನೆ ಗೊತ್ತಾಗಲ್ಲ ನೋಡಿ. ನಿತ್ಯ ನನ್ನ ಹೆಂಡತಿ ಅಲ್ಲ ಅನ್ನೋ ವಿಷಯನ ಯಾರಿಗೂ ಹೇಳ್ದೆ ಮುಚ್ಚಿಡ್ಬೋದು. ಹೊಟ್ಟೆಲಿರೋ ಮಗು ನಾನು ಹೇಳ್ದೆ ಇದ್ರು ಕೆಲವು ದಿನದಲ್ಲಿ ಸತ್ಯ ಎಲ್ಲರಿಗೂ ಗೊತ್ತಾಗೇ ಆಗುತ್ತೆ. ಈ ಸತ್ಯ ಹೊರಗೆ ಬಂದಾದ್ಮೇಲೆ ನಿಧಿಗೆ ಹೇಗೆ ಮುಖ ತೋರಿಸಿ ಅಂತಾನೆ ಗೊತ್ತಾಗ್ತಾ ಇಲ್ಲ. ಯಾಕೆಷ್ಟು ಸವಾಲು ಬರ್ತಿದೆ ತಾತ. ಬಚ್ಚಿಟ್ಟಿರೋ ಸತ್ಯಗಳ ಮಧ್ಯೆ ನನ್ನ ಜೀವನನೇ ಸುಳ್ಳಾಗ್ಬಿಡುತ್ತಾ? ನಿಧಿ ಕಣ್ಣಲ್ಲಿ ನಂಗೆ ಮೋಸಗಾರ ಆಗ್ಬಿಡ್ತೀನಿ ಅಂತ ಭಯ ಆಗ್ತಿದೆ. ನಿಧಿನ ಅವ್ರ ಪ್ರೀತಿನ ಹೇಗ್ ಬಿಡಕ್ಕಾಗಲ್ವೋ ಹಾಗೆ ಮಗುನ ಅಥವಾ ಬಿಡಕ್ಕಾಗಲ್ಲ ತಾತ. ಅಪ್ಪ ಅಮ್ಮ ಇಲ್ದೇ ಹೋದ್ರೆ ಜಗತ್ತು ಹೇಗ್ ನೋಡುತ್ತೆ ಅನ್ನೋ ನೋವನ್ನ ನಾನು ಅನುಭವಿಸಿರೋದೇ ಸಾಕು. ಆ ಮಗುಗೂ ಆ ಪರಿಸ್ಥಿತಿ ಎದುರಾಗದ್ ಬೇಡ ತಾತ. ಅಲ್ಲಿ ತನಕ ನನ್ನ ನಿರ್ಧಾರದ ಮೇಲೆ ನಾನು ನಂಬಿಕೆ ಕಳ್ಕೊಳ್ದಿರೋ ಥರ, ನಿಧಿ ನನ್ನ ಮೇಲೆ ಭರೋಸೆ ಕಳ್ಕೊಳ್ದಿರೋ ಥರ ನೀವೇ ನೋಡ್ಕೋಬೇಕು ತಾತ.